ನಮಸ್ಕಾರ. ಸೆಲ್ಫಿ ಹುಚ್ಚಾಟ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸೆಲ್ಫಿ ಅನ್ನುವಂಥದ್ದು ಯಾವ ರೀತಿ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಹೇಳ್ತಾ ಹೋದರೆ ಉದಾಹರಣೆಗಳ ಪಟ್ಟಿಯೇ ಸಿಗುತ್ತೆ. ಕರ್ನಾಟಕದಲ್ಲಾಗಿರುವಂಥ ದುರಂತಗಳಿರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಾಗಿರುವಂಥ ದುರಂತಗಳಿರಬಹುದು. ಒಂದು ಅಧ್ಯಯನಗಳ ಪ್ರಕಾರ ಜಗತ್ತಿನಲ್ಲಿಯೇ ಸೆಲ್ಫಿ ತೆಗೆದುಕೊಳ್ಳುವಾಗ ಸಂಭವಿಸುವ ಸಾವು ಏನಿದೆ ಅದರಲ್ಲಿ ಭಾರತವೇ ನಂಬರ್ 1 ಅನ್ನುವಂಥ ಒಂದು ಆತಂಕಕಾರಿ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಅಂದರೆ ಭಾರತ ಮೊದಲ ಸ್ಥಾನದಲ್ಲಿದೆ. ಈ ಸೆಲ್ಫಿ ಗೀಳಿಗೆ ತುತ್ತಾಗಿ ಬಲಿಯಾಗುವಂಥವರ ಸಂಖ್ಯೆ ಭಾರತದಲ್ಲೇ ಹೆಚ್ಚಂತೆ. ಅಂದರೆ ಯಾವ ರೀತಿ ಮೊಬೈಲ್ನಲ್ಲಿ ಸೆಲ್ಫಿ ಗೀಳಿಗೋಸ್ಕರ ಒಂದು ಡೆತ್ ಪಾಯಿಂಟ್ಗಳಲ್ಲಿ ನಿಂತ್ಕೊಳ್ಳುವಂಥದ್ದು, ಸುಮಾರು 30-40 ಅಡಿ ಆಳವಿರುವಂಥ ಒಂದು ಸ್ಥಳದಲ್ಲಿ ಬಂಡೆ ಮೇಲೆ ನಿಲ್ಲೋದು, ಅಥವಾ ಪ್ರಪಾತ ಅಥವಾ ಜಲಪಾತ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಪಾಚಿ ಕಟ್ಟಿದೆ, ಕಲ್ಲಿನ ಮೇಲೆ ಪಾಚಿ ಇರುತ್ತೆ, ಅದು ಜಾರುತ್ತೆ ಕಾಲಿಟ್ರೆ ಅನ್ನುವಂಥದ್ದು ಅರಿವಿಲ್ಲದೆ ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕೆ ಹೋಗೋದು. ಮಂಡ್ಯದಲ್ಲಿ ಒಂದೇನೆ ದುರಂತ ಆಗಿದೆ. ಒಂದೇ ಕುಟುಂಬದವರು ಮೃತಪಟ್ಟಿದ್ದಾರೆ. 5 ಅದು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾವೇರಿ ನದಿಗೆ ಬಿದ್ದು ಮೃತಪಟ್ಟಿರುವಂಥ ಒಂದು ಘಟನೆ ನಡೆದಿದೆ. ಅಂದರೆ ಯಾವ ರೀತಿ ಸೆಲ್ಫಿ ಅನ್ನುವಂಥದ್ದು ನಮ್ಮನ್ನು ಮೈಮರೆಸುತ್ತೆ. ಸೆಲ್ಫಿ ಗೀಳಿಗೋಸ್ಕರ ನಾವು ಯಾವ ಸ್ಥಳದಲ್ಲಿ ನಿಂತಿದ್ದೀವಿ, ನಮ್ಮನ್ನು ಒಂದು ಕಡೆ ನಾವು ಸಾಮಾನ್ಯವಾಗಿ ಗಮನಿಸುವಂಥದ್ದು ಏನು ಅಂತಂದರೆ, ನಾವು ಆ ಸೆಲ್ಫಿ ಗೀಳಿಗೋಸ್ಕರ ಅಲ್ಲಿ ಪಾಯಿಂಟಲ್ಲಿ ನಿಂತಿರ್ತೀವಿ, ಒಂದು ಡೆತ್ ಪಾಯಿಂಟಲ್ಲಿ. ಆದರೆ ನಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಅಥವಾ ಮಕ್ಕಳಿರ್ತಾರೆ, ಅಥವಾ ಹೆಂಡತಿ ಇರ್ತಾರೆ, ಅಥವಾ ಗಂಡ ಇರ್ತಾನೆ. ಇದಾವುದರ ಪರಿವೆಯೂ ಇಲ್ಲದೆ ಒಂದು ಕ್ಷಣಕಾಲದ ಆ ಒಂದು ಮೋಜಿಗೋಸ್ಕರ, ಒಂದು ಸೆಲ್ಫಿಗೋಸ್ಕರ ಆ ಒಂದು ಡೆತ್ ಪಾಯಿಂಟಲ್ಲಿ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಳ್ಳೋಕೆ ಹೋಗಿ ಸಾವಿನ ಕೂಪವನ್ನು ಅಥವಾ ಸಾವಿನ ಮನೆ ಸೇರ್ತಾ ಇರುವಂಥ ನಿದರ್ಶನಗಳು ಸಾಕಷ್ಟಿದೆ. ಸೊ ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಎಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ, ಇದು ಯಾವ ರೀತಿ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ ಸೆಲ್ಫಿ ಗೀಳು ಅನ್ನುವಂಥದ್ದು, ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಸೆಲ್ಫಿ ಹುಚ್ಚಾಟ. ಈ ಸೆಲ್ಫಿ ಹುಚ್ಚಾಟಕ್ಕೆ ಬಲಿಯಾಗ್ತಾ ಇರೋದು ಅದರಲ್ಲೂ ಯುವಕರು ಅಥವಾ ಯುವತಿಯರೇ ಹೆಚ್ಚು. ಸೆಲ್ಫಿ ಹುಚ್ಚಾಟ ಅನ್ನುವಂಥದ್ದು ಯಾವ ರೀತಿ ಅವರನ್ನು ಪ್ರಲೋಭನೆಗೆ ಒಳಪಡಿಸುತ್ತೆ ಅಂತಂದರೆ, ಸೊ ಆ ಸಂದರ್ಭದಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ, ಒಂದು ಕ್ಷಣ ನಾವು ಏನಾದರೂ ಮೈ ಮರ್ತಿದ್ದೆ ಆದರೆ ನಾವು ಮೃತ್ಯು ಕೂಪವನ್ನು ಸೇರ್ತೀವಿ, ಸಾವಿನ ದವಡಿಗೆ ಸಿಲುಕ್ತೀವಿ ಅನ್ನುವಂಥ ಅರಿವೇ ಇಲ್ಲದೆ ಆ ಸೆಲ್ಫಿ ಕ್ಲಿಕ್ಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಅಪಾಯದ ಒಂದು ಅರಿವನ್ನು ಕೂಡ ಅರಿತುಕೊಳ್ಳದೆ, ಅಂದರೆ ಅಪಾಯಕ್ಕೆ ಎಡೆ ಮಾಡಿಕೊಡುವಂಥ ಒಂದು ಸ್ಪಾಟಲ್ಲಿ ನಾವಿದ್ದೀವಿ ಅನ್ನುವಂಥ ಒಂದು ಸಣ್ಣ ಅರಿವು ಕೂಡ ಇರೋದಿಲ್ಲ. ಟ್ರೈನ್ ಹೋಗುವಂಥ ಸಂದರ್ಭದಲ್ಲಿ ಟ್ರೈನ್ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕೆ ಹೋಗೋದು, ಜಲಪಾತ ಅಂದರೆ ನೀರು ಹರಿಯುವಂಥ ಸಂದರ್ಭದಲ್ಲಿ ಜಲಪಾತದ ಬಳಿ ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕೆ ಹೋಗಿ ಅಲ್ಲಿ ಪಾಚಿಗಟ್ಟಿದ ಕಲ್ಲ ಮೇಲೆ ನಿಂತ್ಕೊಂಡು ಅಲ್ಲಿಂದ ಕೆಳಗೆ ಬಿದ್ದು ಮೃತಪಟ್ಟಿರುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ನದಿಗಳು ರಭಸವಾಗಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಳ್ಳುವಂಥದ್ದು, ಅಥವಾ ಸಮುದ್ರ ತೀರದಲ್ಲಿ ಪ್ರಬಲವಾದಂಥ ಅಲೆಗಳು, ರಕ್ಕಸಗಾತ್ರದ ಅಲೆಗಳು ಮೇಲೆ ಏಳ್ತಾ ಇರುತ್ತೆ, ಅಲ್ಲಿ ಆ ಸಮುದ್ರದ ದಂಡೆಯಲ್ಲಿ ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕೆ ಹೋದಾಗ ರಕ್ಕಸಗಾತ್ರದ ಅಲೆಗಳ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿರುವಂಥ ನಿದರ್ಶನಗಳು ಸಾಕಷ್ಟಿದೆ. ಇಂಥ ಘಟನೆಗಳು ನಡೀತಾ ಇರುವಂಥದ್ದು ಎಂಥವ್ರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಅದರಲ್ಲೂ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಇಂಥ ಅನಾಹುತಗಳು ಅನ್ನುವಂಥದ್ದು ಒಮ್ಮೆ ನಾವು ಎಷ್ಟು ಹುಷಾರಾಗಿ ಜಾಗರೂಕರಾಗಿರಬೇಕು ಅನ್ನುವಂಥದ್ದು ನಾವು ಅರಿಯಬೇಕಾಗುತ್ತೆ. ನಾನು ಆರಂಭದಲ್ಲೇ ಹೇಳಿದೆ, ನಮ್ಮನ್ನು ನಂಬಿಕೊಂಡು ಒಂದು ಕುಟುಂಬ ಇರುತ್ತೆ, ಇಡೀ ಕುಟುಂಬ ಇರುತ್ತೆ ನಮ್ಮನ್ನು ನಂಬಿಕೊಂಡು. ಯಾವುದೋ ಒಂದು ಕುಟುಂಬಕ್ಕೆ ಯಾರೋ ಒಬ್ಬ ತಂದೆ ತಾಯಿಗೆ ಮಗನೋ, ಅಥವಾ ಯಾರೋ ಮಕ್ಕಳಿಗೆ ತಂದೆನೋ, ಅಥವಾ ಯಾರೋ ಒಬ್ಬ ಹೆಂಡತಿಗೆ ಪತಿಯೋ, ಅಥವಾ ಯಾರೋ ಪತಿಗೆ ಹೆಂಡತಿಯೋ, ಈ ರೀತಿ ಒಂದು ಕುಟುಂಬಕ್ಕೆ ಅವರೇ ಬೆನ್ನೆಲುಬಾಗಿರ್ತಾರೆ. ಅಂಥವರೇ ಇಂಥ ದುರಂತಗಳಿಗೆ ಒಳಗಾಗುವಂಥದ್ದು, ಅಥವಾ ಯಾವುದೋ ತಂದೆ ತಾಯಿಗೆ ಮಗನೋ ಮಗಳೋ ಆಗಿರ್ತಾರೆ, ಇಂಥ ಮೃತ್ಯುಕೂಪಕ್ಕೆ ಸೇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಪ್ರವಾಸಿ ತಾಣಗಳಲ್ಲಿ ಹೆಚ್ಚಾಗ್ತಾ ಇದೆ ಅನಾಹುತಗಳು. ಒಂದು ಕ್ಷಣದ ಆನಂದ ಕಂಟಕವಾಗ್ತಾ ಇದೆ ಸೆಲ್ಫಿ ಹುಚ್ಚು. ನೆನಪಿಡಿ, ಸೆಲ್ಫಿಗಿಂತ ನಿಮ್ಮ ಪ್ರಾಣ ಅಮೂಲ್ಯ ಅನ್ನುವಂಥದ್ದನ್ನ ಲೈಕ್ಸ್ ಬೆನ್ನತ್ತಿ ಸಮಾಧಿ ಸೇರ್ತಾ ಇದ್ದಾರೆ ಅಮಾಯಕ ಜೀವಗಳು. ಒಂದು ಸೆಲ್ಫಿ, ಒಂದು ಕ್ಲಿಕ್ ಜೀವನವೇ ಫಿನಿಶ್ ಆಗುವಂತೆ ಮಾಡುತ್ತೆ. ನೀವು ಒಂದು ಕ್ಷಣ ಗಮನದಲ್ಲಿಟ್ಕೊಳ್ಬೇಕು. ಆ ಕ್ಷಣದ ಒಂದು ಆನಂದ ಅದು ಕಂಟಕವಾಗಿ ಪರಿಣಮಿಸ್ಬಿಡುತ್ತೆ.
ಸೆಲ್ಫಿಗಿಂತ ನಮ್ಮ ಪ್ರಾಣ ಅಮೂಲ್ಯ ಅನ್ನುವಂಥದ್ದನ್ನು ಆ ಕ್ಷಣದಲ್ಲಿ ಮರ್ತೇ ಬಿಡ್ತಾರೆ. ಒಂದು ಸೆಲ್ಫಿ, ಒಂದು ಕ್ಲಿಕ್ಕಿಗೋಸ್ಕರ ಜೀವನವೇ ಫಿನಿಶ್ ಮಾಡಿಕೊಳ್ಳುವಂಥದ್ದು. ಮತ್ತು ನೋಡಿ, ಅಲ್ಲಿ ಬಲಿಯಾಗುವಂಥವರೆಲ್ಲರೂ ಕೂಡ ಅಮಾಯಕರೇ. ಯಾವುದೋ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಂತಲ್ಲ, ಅಂದರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಲ್ಲ, ಅಥವಾ ಇನ್ಯಾವುದೋ ರೀತಿಯ ಸಮಾಜಘಾತಕ ಶಕ್ತಿಗಳಲ್ಲಿ ತೊಡಗಿಸ್ಕೊಂಡವರಲ್ಲ. ಅವರೆಲ್ಲರೂ ಕೂಡ ಅಮಾಯಕರೇ ಆಗಿರ್ತಾರೆ. ಲೈಕ್ಸು ಕಮೆಂಟ್ಸ್ ಬೆನ್ನತ್ತಿ ಜೀವವನ್ನು ಕಳ್ಕೊಂಡ್ಬಿಡ್ತಾರೆ. ಲೈಕ್ಸ್ ವ್ಯಾಮೋಹಕ್ಕೆ ಬಲಿಯಾಗ್ತಿದೆಯಾ ಯುವ ಪೀಳಿಗೆ? ಕ್ಯಾಮರಾದ ಒಂದು ಕ್ಲಿಕ್ ನಿಮ್ಮ ಜೀವನದ ದ ಎಂಡ್ ಆಗಬಾರದು. ಅಂದರೆ ಸೆಲ್ಫಿಗಿಂತ ನಿಮ್ಮ ಪ್ರಾಣ 100 ಪಟ್ಟು ಅಮೂಲ್ಯ ಅನ್ನುವಂಥದ್ದನ್ನು ಮರಿಬಾರದು. ವೀಕೆಂಡ್ ಮಸ್ತಿ ಮೋಜಿನಲ್ಲಿ ನಾವು ಎಚ್ಚರ ತಪ್ಪಿದರೆ ಸಾವು ನಮ್ಮ ಬೆನ್ನತ್ತಿ ಬರುತ್ತೆ. ನಯನ ಮನೋಹರ ಜಲಪಾತಗಳ ಬಳಿ ಜಾರುತ್ತಿವೆ ಜೀವದ ಹೆಜ್ಜೆಗಳು. ಖುಷಿ ಕೊಡುವ ಪ್ರವಾಸಿ ತಾಣಗಳು ಕಣ್ಣೀರಿನ ಕೆರೆಯಾಗ್ತಾ ಇವೆಯಾ? ಪ್ರಕೃತಿ, ನಿಸರ್ಗ ಅನ್ನುವಂಥದ್ದು ನೋಡೋದಕ್ಕೆ ಬಹಳ ಸುಂದರವಾಗೇ ಇರುತ್ತೆ. ಆದರೆ ಅಲ್ಲಿ ಅಷ್ಟೇ ಒಂದು ಭಯಾನಕವಾದಂಥ ಅಪಾಯಗಳು ಕೂಡ ನಮ್ಮ ಬೆನ್ನ ಹಿಂದೆ ಇರುತ್ತೆ ಅನ್ನುವಂಥದ್ದನ್ನು ಮರಿಬಾರ್ದು. ನಾವು ನೋಡುವಂಥ ಪ್ರಕೃತಿ ಎಷ್ಟು ಸುಂದರಮಯವಾಗಿರುತ್ತಲ್ವ, ಆದರೆ ಅದರ ಹಿಂದೆ ಅಪಾಯ ಕೂಡ ನಮ್ಮ ಬೆನ್ನಿಗೆ ಇರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಕರೆಗಂಟೆ ಕೂಡ ಇರುತ್ತೆ. ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ನಾವು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕ್ಕೂ ಮುನ್ನ ಯೋಚನೆ ಮಾಡಬೇಕಾಗುತ್ತೆ. ಫೋಟೋಗಾಗಿ ಸಾಹಸ ಬೇಡ. ಜೀವಕ್ಕಿಂತ ಸೌಂದರ್ಯ ಮತ್ತೊಂದಿಲ್ಲ. ಯುವ ಜನರ ಕ್ಷಣಿಕ ನಿರ್ಲಕ್ಷ್ಯ ಹೆತ್ತವರಿಗೆ ಶಾಶ್ವತ ಕಣ್ಣೀರಿನ ಶಿಕ್ಷೆ ಕೊಟ್ಬಿಡುತ್ತೆ. ಅಪಾಯಕಾರಿ ಜಾಗಗಳಲ್ಲಿ ಸೆಲ್ಫಿ ಕ್ರೇಜ್ಗೆ ಬ್ರೇಕ್ ಬೀಳೋದು ಯಾವಾಗ? ಸೆಲ್ಫಿ ಹುಚ್ಚಾಟದ ಭೀಕರ ಮುಖ ಇಲ್ಲಿದೆ, ಮಿಸ್ ಮಾಡಬೇಡಿ. ನಿಮ್ಮವರ ಜೀವ ಉಳಿಸ್ಬೇಕೆ? ಹಾಗಾದ್ರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು, ಈ ಚರ್ಚೆಯನ್ನು ನೀವು ನೋಡಲೇಬೇಕು. ಮೊಬೈಲ್ ಕ್ಯಾಮ್ರಾ ಆನ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಪ್ರವಾಸಿ ತಾಣಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಪಾಯವು ಕೂಡ ನಮ್ಮ ಬೆನ್ನ ಹಿಂದೆಯೇ ಇದೆ ಅನ್ನುವಂಥದ್ದನ್ನು ಮನಗಾಣಬೇಕಾಗುತ್ತೆ. ನಾವು ಎಷ್ಟು ಎಚ್ಚರಿಕೆಯನ್ನು ವಹಿಸಿದ್ರು, ನಾವು ಎಷ್ಟು ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರೆ, ಹಾಗೆ ನಾವು ಎಷ್ಟು ಎಚ್ಚರವಾಗಿದ್ದರೂ ಕೂಡ ಅದು ಕಮ್ಮಿನೇ. ನಮ್ಮ ಜೊತೆ ಇದ್ದಂಥವರ ಸುರಕ್ಷತೆಯೂ ಕೂಡ ಬಹಳ ಇಂಪಾರ್ಟೆಂಟು. ಹಾಗೆಯೇ ನಾವು ಕೂಡ ಅಷ್ಟೇ ಕೇರ್ ತೆಗೆದುಕೊಂಡಾಗ ಮಾತ್ರ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ವಾಪಸ್ ಬರಲಿಕ್ಕೆ ಸಾಧ್ಯ